ಈಗ ಇಲ್ಲಿ ನಾನು ಅನ್ನುವಂಥದ್ದು, ಈಗ ನನಗೆ ಆರೋಗ್ಯ ಬೇಕು ಅಲ್ವಾ? ನನ್ನ ಈ ಆರೋಗ್ಯ ಅಂತ ಬಂದಾಗ ಎಷ್ಟೊಂದ್ ಸತಿ ನಿಮ್ಮ ಅನಾರೋಗ್ಯಗಳು ನಿಮ್ಮ ಬ್ಲೆಸ್ಸಿಂಗ್ಸ್ ಆಗಿರತ್ತೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಹೇಳ್ತೀನಿ. ಈಗ ಇದು ನಾನು, ನನ್ನ ಆತ್ಮ ಅಲ್ವಾ? ನಾನು ಅಂದ್ರೆ ಯಾರು? ನನ್ನ ಆತ್ಮ, ಆಯ್ತಾ? ಆತ್ಮಕ್ಕೆ ಒಂದು ಜ್ಞಾನಮಯ ಕೋಶ ಅಂತ ಇದೆ, ಆಯ್ತಾ? ಆನಂದಮಯ ಕೋಶ. ಆತ್ಮದ ಹತ್ರ ಇರೋದು ಆನಂದ, ಸಚ್ಚಿದಾನಂದ ಸ್ವರೂಪ. ಭಗವಂತ ಹೇಗೆ ಯಾವಾಗ್ಲೂ ಆನಂದದಲ್ಲಿ ಇರ್ತಾನೋ ಹಾಗೆ ನಮ್ಮ ಆತ್ಮ, ಇದು ನನ್ನ ಆತ್ಮ, ಆಯ್ತಾ? ಇಲ್ಲಿ ನಾನು ಅಂದ್ರೆ ನನ್ನ ಆತ್ಮ. ಈ ಆತ್ಮ ಕೂಡ ಆನಂದಕ್ಕೆ ತುಂಬಾ ಹತ್ತಿರದಲ್ಲೇ ಇದೆ, ಆಯ್ತಾ? ಆತ್ಮದ ಅತ್ಯಂತ ಹತ್ತಿರದಲ್ಲಿರುವಂತಹ ಲೇಯರ್ ಆನಂದಮಯ ಕೋಶ. ಅದರ ನಂತರ ಬರುವಂತದ್ದು ಲೇಯರ್ ಏನಿದೆ, ಇದು ಜ್ಞಾನ. ಜ್ಞಾನ ಕೂಡ ಆತ್ಮಕ್ಕೆ ತುಂಬಾ ಹತ್ತಿರವಾದದ್ದು. ಆತ್ಮಜ್ಞಾನ ಅಥವಾ ಆತ್ಮ ಸಾಕ್ಷಿಗೆ ಹತ್ತಿರವಾಗಿ ಇರುವಂತಹ ಒಂದು ಲೇಯರ್ ಈ ಜ್ಞಾನಮಯ ಕೋಶ. ಅದರ ನಂತರ ಒಂದು ಬರುತ್ತೆ, ಏನಿದು? ಮನಸ್ಸು, ಮನೋಮಯ ಕೋಶ. ಆನಂದ ಜ್ಞಾನ ದಾಟಿ ನಂತರ ಬರೋದು ಮನಸ್ಸು. ಮನಸ್ಸನ್ನು ದಾಟಿ ಹೊರಗಡೆ ಬರುತ್ತೆ ಪ್ರಾಣ. ಪ್ರಾಣವನ್ನು ದಾಟಿ ಹೊರಗೆ ಬರೋದೇನು? ದೇಹ, ಆಯ್ತಾ? ಈಗ ಇಲ್ಲಿ ನೀವು ಅಂತ ಬಂದಾಗ ನೋಡಿ, ನಿಮ್ಗೆ ನಿಮ್ ದೇಹ ಕಾಣಿಸ್ತಾ ಇದೆ, ಆದ್ರೆ ದೇಹದ ಒಳಗೆ ಅಡಗಿ ಆತ್ಮ ಎಷ್ಟು ಒಳಗಡೆ ಇದೆ? 5 ಲೇಯರ್ನ ಒಳಗಡೆ ಈ ಆತ್ಮ ಇರುವಂಥದ್ದು. ಸೊ ದೇಹದ ಒಳಗೆ ಪ್ರಾಣಮಯ ಕೋಶ, ಅದರೊಳಗೆ ಮನೋಮಯ ಕೋಶ, ಅದರೊಳಗೆ ಜ್ಞಾನಮಯ ಕೋಶ, ಹಾಗೂ ಅದರೊಳಗೆ ಆನಂದಮಯ ಕೋಶ. ರೋಗ ಬಂದಾಗ ನಾವೆಲ್ಲರೂ ಅಂದ್ಕೊಳ್ಳೋದು, ಛೇ ನಂಗೆ ಎಷ್ಟು ಬ್ಯಾಡ್ ಲಕ್ ನಂದು, ಛೇ ನಾನೇ ಸರಿ ಇಲ್ಲ, ನನ್ನ ಜೀವನ ಸರಿ ಇಲ್ಲ, ನಂಗೆ ಬರೀ ಅನಾರೋಗ್ಯನೇ ಸಿಗತ್ತೆ, ನಂಗೆ ಬರೀ ಅವಮಾನನೇ ಸಿಗತ್ತೆ, ನಂಗೆ ಬರೀ ತೊಂದ್ರೆನೇ ಸಿಗತ್ತೆ ನನ್ನ ಜೀವನದಲ್ಲಿ ಅಂತ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸಿಗ್ತಾ ಇರುವಂತಹ ಪ್ರತಿಯೊಂದು ತೊಂದರೆ, ಅವಮಾನ ಇರಬಹುದು, ಅನಾರೋಗ್ಯ ಆಗಿರಬಹುದು, ಈ ಅವಮಾನ, ಅನಾರೋಗ್ಯ, ಆಯ್ತಾ, ಅಥವಾ ನೋವು, ಮತ್ತಿನ್ನೇನು, ಸೋಲು, ಕಷ್ಟ, ಇದೆಲ್ಲ ಏನ್ ಮಾಡ್ತಾ ಇದೆ? ಯೋಚನೆ ಮಾಡಿದೀರಾ? ಇದೆಲ್ಲ ಬರೀ ನಿಮ್ಮನ್ನ ತೊಂದರೆ ಕೊಡಕ್ಕೆ, ನಿಮ್ಗೆ ಕಷ್ಟ ಕೊಡಕ್ಕೆ ಅಂತ ಬಂದಿರೋದಲ್ಲ. ಇದೆಲ್ಲ ನಿಮ್ಮ ಆತ್ಮ ಜ್ಞಾನದ ಹತ್ತತ್ರಕ್ಕೆ ನಿಮ್ಮನ್ನ ತಗೊಂಡು ಹೋಗ್ತಾ ಇದೆ. ಯಾವಾಗ್ಲಾದ್ರೂ ಅದನ್ನ ಆ ರೀತಿ ಯೋಚನೆ ಮಾಡಿದೀರಾ? ಈಗ ನೋಡಿ, ಆರೋಗ್ಯದ ಸಮಸ್ಯೆ ಇಷ್ಟು ಬಂದಿದ್ದಕ್ಕೆ ನೀವೀಗಿಲ್ಲಿ ಬ್ರಹ್ಮರ್ಷಿ ದೈವರಾತ್ರ ಜಾಗಕ್ಕೆ ಬಂದ್ರಿ. ಇಲ್ದಿದ್ರೆ ಇಂತಹ ಒಬ್ರು ಮಂತ್ರದೃಷ್ಟಾರರಿದ್ದಾರೆ, ಅವರು ಋಗ್ವೇದದ ಮಂತ್ರ ನೋಡಿದವರಂತೆ, ಅವರ ಜಾಗದಲ್ಲಿ ಒಮ್ಮೆ ಹೋಗಿ ಉಳಿದು ಬರ್ಬೇಕು ಅಂತ ನೀವು ಬರ್ತಿದ್ರ ಇಲ್ಲಿ? ಖಂಡಿತ ಇಲ್ಲ. ಈ ಅನಾರೋಗ್ಯ ಅನ್ನುವಂಥದ್ದು ನಿಮ್ಮನ್ನ ನಿಮ್ಮ ಆತ್ಮದ ಜ್ಞಾನದ ಹತ್ರ ಎಳ್ಕೊಂಡು ಹೋಗತ್ತೆ. ಹಾಗೇನೆ ನೋಡಿ, ಅವಮಾನ, ಅನಾರೋಗ್ಯ, ನೋವು, ಸೋಲು, ಕಷ್ಟ. ಈಗ ಒಂದ್ ಮಗು ತುಂಬಾ ಹಠ ಮಾಡತ್ತೆ, ಕಿರಿಕಿರಿ ಮಾಡತ್ತೆ. ಈಗ ನಿಮ್ ಮನೇಲಿ 2 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ಆಯ್ತಾ? ಒಂದು ಮಗು ತುಂಬಾ ಶಾಂತ, ತುಂಬಾ ಸೌಮ್ಯ, ಹೇಳಿದೆಲ್ಲನೂ ಕೇಳತ್ತೆ, ತುಂಬಾ ಜಾಣ ಮಗು. ಇನ್ನೊಂದ್ ಮಗು ಎಲ್ಲದಕ್ಕೂ ಕಿರಿಕಿರಿ, ಗಲಾಟೆ, ಕಿರಿಕಿರಿ, ಜಗಳ ಮಾಡ್ತಾ ಇರತ್ತೆ ಅಂತ ಇಟ್ಕೊಳ್ಳಿ. ನೀವೇ ಒಮ್ಮೆ ಕಣ್ಮುಚ್ಚಿ ಬೆಳಗಿನಿಂದ ಸಂಜೆ ತನಕ ಒಬ್ಸರ್ವ್ ಮಾಡಿ, ನೀವ್ ಯಾವ ಮಗುವಿಗೆ ಹೆಚ್ಚಿನ ಸಮಯ ಕೊಡ್ತೀರಿ? ಗಲಾಟೆ ಮಾಡೋ ಮಗುವಿಗೆ ತಾಯಿಯ ಸಮಯ ಹೆಚ್ಚಿಗೆ ಸಿಕ್ತು ಅಂದ್ಮೇಲೆ, ಎಲ್ಲೋ ಒಂದ್ ಕಡೆ ಆ ಮಗು ಗಲಾಟೆ ಮಾಡ್ತಾ ಇದ್ದಿದ್ದೇ ಆದ್ರೂ, ಹಠ ಮಾಡ್ತಾ ಇದ್ದಿದ್ದೇ ಆದ್ರೂ, ತಲೆ ತಿನ್ನೋಂಥ ಕೆಲ್ಸನೇ ಅದ್ ಮಾಡ್ತಾ ಇದ್ರೂನು ಅದಕ್ಕೆ ತಾಯಿಯ ಸನಿಹ ಹೆಚ್ಚಿಗೆ ಸಿಕ್ತು. ಮಗು ತನ್ ಪಾಡಿ ತಾನಿರತ್ತೆ, ತನ್ನ ಕೆಲ್ಸ ಎಲ್ಲ ತಾನ್ ಮಾಡ್ಕೊಳತ್ತೆ, ಹಠ ಮಾಡಲ್ಲ, ಗಲಾಟೆ ಮಾಡಲ್ಲ, ಇದ್ ಮಾಡಲ್ಲ ಅಂದಾಗ ನೀವು ಕೊಡುವ ಸಮಯಕ್ಕೂ ಎಲ್ಲದಕ್ಕೂ ಕಿರಿಕಿರಿ, ಎಲ್ಲದಕ್ಕೂ ಜಗಳ, ಎಲ್ಲದಕ್ಕೂ ಬೊಬ್ಬೆ ಹೊಡಿಯತ್ತ ಆ ಮಗು ಅಂತಂದ್ರೆ ಒಂದ್ ಕ್ಷಣ ನೀವು ಬಿಟ್ಟಿಡಲ್ಲ. ಯಾಕೆ ಹೇಳಿ? ಏನೋ ಮಾಡ್ಬಿಡತ್ತೆ, ಇನ್ನೊಂದೇನೋ ಕಿತಾಪತಿ ಮಾಡ್ಬಿಡತ್ತೆ ಮಗು ಅಂತ, ಹೌದಲ್ವ? ಅಂದ್ರೆ ಆ ಮಗುವಿನ ಆ ಒಂದು ಬಿಹೇವಿಯರ್ ಏನಿರತ್ತೆ, ನಿಮ್ಮ ಹೆಚ್ಚಿನ ಸನಿಹವನ್ನ ಪಡೆಯೋದಕ್ಕಾಗಿರತ್ತೆ, ನಿಮ್ಮ ಹೆಚ್ಚಿನ ಸಮಯವನ್ನ ಪಡೆಯೋದಕ್ಕಾಗಿರತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಬರೋ ಈ ಅನಾರೋಗ್ಯ, ಅವಮಾನ, ಸೋಲು, ಕಷ್ಟ, ಅಥವಾ ಎಲ್ಲಾ ಹಂತದಲ್ಲೂ, ಈಗ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಮು, ಕೆಲಸ ಅಂದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ಮು, ಹಣ ಅಂದ್ರೆ ಹಣದಲ್ಲಿ ಪ್ರಾಬ್ಲಮ್ಮು, ಆರೋಗ್ಯ ಬಂದ್ರೆ ಒಟ್ನಲ್ಲಿ ಮೇಡಮ್ ನನ್ ತಲೆನೇ ಕೆಟ್ಟು ಹೋಗಿದೆ, ಯಾಕೆ ಅಂತಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ನನಗ್ ತೊಂದ್ರೆ. ಹಿಂಗೆ ಹೋಗ್ಲಿ, ಇದೊಂದ್ರಲ್ಲಿ ಮಾತ್ರ ಸಮಸ್ಯೆ ಅಂತ ಇಲ್ವೇ ಇಲ್ಲ, ಎಲ್ಲದರಲ್ಲೂ ಸಮಸ್ಯೆ ಅಂತ ಅಂದಾಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆತ್ಮ ಬೆಳೀತಾ ಇದೆ, ನಿಮ್ಮ ಆತ್ಮ ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ತಿದೆ. ಹಾಗಾಗಿ ತೊಂದರೆಗಳು ಅನ್ನೋದು, ಈಗ ನೋಡಿ, ಪರೀಕ್ಷೆ ಅಂತ ಬಂದಾಗ ಈಗ ಒಂದು ಮಗು CA ಎಕ್ಸಾಮ್ ಬರೀತಾ ಇದೆ, ಒಂದು ಮಗು MBBS ಎಕ್ಸಾಮ್ ಬರೀತಿದೆ, ಇನ್ನೊಂದು ಮಗು PhD ಎಕ್ಸಾಮ್ ಬರೀತಿದೆ, ಮತ್ತೊಂದು ಮಗು LKG ಎಕ್ಸಾಮ್ ಬರೀತಿದೆ. ಯಾರಿಗೆ ಸುಲಭ ಇರತ್ತೆ?
ಅತ್ಯಂತ ಸುಲಭ ಇರೋದು ಯಾರಿಗೆ? LKG ಮಗುವಿಗೆ ಅತ್ಯಂತ ಸುಲಭದ ಎಕ್ಸಾಮ್. ಆಗ ಆ ಮಗುವಿನ ಎಕ್ಸಾಮ್ ನೋಡಿ, ಅದು ಗ್ರಾಜುಯೇಷನ್ ಡೇ ಮಾಡ್ತಾರಲ್ಲ ಈಗ LKG UKG ಮಕ್ಕಳಿಗೂ, ಓ ಗ್ರಾಜುಯೇಟೆಡ್, LKG ಅಲ್ಲಿ ಗ್ರಾಜುಯೇಷನ್ ಆಯ್ತಂತ ಹೇಳಿ ಸೆಲೆಬ್ರೇಟ್ ಮಾಡಿ ಬರುವಾಗ ಈ CA ಗಾಗಿ, MBBS ಕ್ಲಿಯರ್ ಮಾಡೋದಕ್ಕಾಗಿ, PhD ಮುಗಿಸೋದಕ್ಕಾಗಿ 5-6 ವರ್ಷದಿಂದ ಜೀವ ಬಿಡ್ತಿದ್ದವರು ಡಿಪ್ರೆಷನ್ನಿಗೆ ಹೋಗ್ತಾರೆ. ಅಯ್ಯೋ ನೋಡಮ್ಮ, ಮಗು ಬರೀ ಆಟ ಆಡ್ಕೊಂಡು ಎಕ್ಸಾಮ್ ಬರೆಯಕ್ ಹೋದ್ರು, ಇವತ್ತು ಗ್ರಾಜುಯೇಷನ್ ಆಗೋಯ್ತು, ಅದಕ್ಕೆ ಎಲ್ಲ ಮುಗ್ದೋಯ್ತು, ನಾನು ಎಷ್ಟು ಕಷ್ಟಪಟ್ಟೆ, ನಾನು ಎಷ್ಟೊಂದು ಓದಿದೆ, ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ, ಆದ್ರೆ ನಾನು ಕ್ವಾಲಿಫೈ ಆಗ್ಲೇ ಇಲ್ಲ, 1 ಮಾರ್ಕ್ಸ್ ಅಲ್ಲಿ ತಪ್ಪೋಯ್ತು, 1 ರ್ಯಾಂಕ್ ಅಲ್ಲಿ ಮಿಸ್ ಆಯ್ತು, ನನಗೆ ತೊಂದರೆ ಆಯ್ತು ಅನ್ನೋ ಎಷ್ಟೋ ಕಂಡೀಷನ್ ನೀವು ನೋಡಿರ್ತೀರಾ. ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ನಾವ್ ಯಾವತ್ತಾದ್ರೂ LKG ಮಗುವನ್ನ ಇಂಥ PhD ಸ್ಟೂಡೆಂಟ್ ಜೊತೆ ಕಂಪೇರ್ ಮಾಡ್ತೀವಾ? LKG ಮಗುವನ್ನ ಯಾವಾಗ್ಲಾದ್ರೂ ನಾವು ಈ CA ಬರಿತಾ ಇದ್ದಂತ ವ್ಯಕ್ತಿ ಜೊತೆ ನಾವು ಕಂಪೇರ್ ಮಾಡ್ತೀವ? ಇಲ್ಲ. ಯಾಕಂತಂದ್ರೆ CA ಬರ್ದಾಗ ನಮ್ಗೆ, CA ಕ್ವಾಲಿಫೈ ಆದಾಗ ನಿಮಗೆ ಸಿಗುವಂತಹ ಸ್ಥಾನಮಾನಕ್ಕೂ LKG ಕ್ವಾಲಿಫೈ ಆದಾಗ ನಿಮ್ಗೆ ಸಿಗೋ ಸ್ಥಾನಮಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೌದೋ ಅಲ್ವೋ? ಒಂದ್ LKG ಮಗುವಿಗೆ ಎಷ್ಟು ಸಿಗತ್ತೆ? ಏನ್ ಸಿಗತ್ತೆ? ನಿಮ್ಮ ಚಪ್ಪಾಳೆ ಸಿಗತ್ತೆ, ಒಂದು ಪ್ರೀತಿಯ ಅಪ್ಪುಗೆ ಸಿಗತ್ತೆ, ಒಂದು ಚಾಕ್ಲೇಟ್ ಸಿಗತ್ತೆ. ಆದ್ರೆ ಒಂದು CA ಕಂಪ್ಲೀಟ್ ಮಾಡಿದಾಗ, PhD ಕಂಪ್ಲೀಟ್ ಮಾಡಿದಾಗ, IAS ಅಲ್ಲೇ ಕ್ವಾಲಿಫೈ ಆದಾಗ, ಈ ತರಹದ ಕಠಿಣ ಪರೀಕ್ಷೆಗಳನ್ನ ಒಂದೊಂದು ವರ್ಷ ಮತ್ತೆ ಎಕ್ಸ್ಟ್ರಾ ಕೂತು ಓದೋರು ಇರ್ತಾರೆ. ಆದ್ರೂ ಅದ್ರಲ್ಲಿ ಒಂದು ಸಾರ್ಥಕತೆ ಇರುತ್ತೆ. ಯಾಕೆ? ಅದನ್ನ ಪಾಸ್ ಮಾಡಿದಾಗ ಸಿಗುವಂತಹ ಕ್ವಾಲಿಫಿಕೇಶನ್ ಅಷ್ಟು ಎತ್ತರದ್ದಾಗಿರುತ್ತೆ, ಅಷ್ಟು ಮಹತ್ವದ್ದಾಗಿರುತ್ತೆ. ಹಾಗೇನೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಈಗ ನೋಡಿ, ಒಂದೇ ಸಮಸ್ಯೆ. ಈಗ ಒಬ್ರಿಗೆ ಮದ್ವೆ ಆಯ್ತು, ಮಕ್ಕಳಾಗ್ಲಿಲ್ಲ, ಒಂದ್ ಜೋಡಿಗೂ ಮಕ್ಕಳಾಗ್ಲಿಲ್ಲ, ಇನ್ನೊಂದ್ ಜೋಡಿಗೂ ಮಕ್ಕಳಾಗಿಲ್ಲ. ಮತ್ತೊಂದ್ ಜೋಡಿ ಹೋದ್ರು, ಟ್ರೀಟ್ಮೆಂಟ್ ತಗೊಂಡ್ರು, ಆರಾಮಾಯ್ತು, ಮಕ್ಕಳಾಗ್ಬಿಟ್ರು. ಇನ್ನೊಂದ್ ಜೋಡಿಗೆ ಎಷ್ಟು ಒಂದ್ ಆಸ್ಪತ್ರೆ, ಮತ್ತೊಂದ್ ಆಸ್ಪತ್ರೆ ಹೋದ್ರು, ಆಮೇಲೆ ಎಲ್ಲಾ ದೇವಸ್ಥಾನಕ್ ಹೋದ್ರು, ಏನ್ ಮಾಡಿದ್ರುನು ಮಕ್ಕಳಾಗ್ತಾ ಇಲ್ಲ. ಅವಾಗ ನೋಡ್ದಾಗ ಏನ್ ಅನ್ಸತ್ತೆ? ಅವರಿಗೆಲ್ಲ ಆಗ್ತಿದೆ, ನಮ್ಗ ಆಗ್ತಿಲ್ಲಲ್ಲ ಅಂತ. ಆದ್ರೆ ನೀವು ಪಡೆದುಕೊಳ್ಳುವಂತಹ ಆತ್ಮ ಮಹತ್ತರವಾದದ್ದಾದ್ರೆ, ನಿಮ್ಮ ಜೀವನದಲ್ಲಿ ಬರ್ಬೇಕಾದಂತಹ ಮಗು ಅಂತಹ ಮಹಾನ್ ಒಂದು ಆತ್ಮ ನಿಮ್ಮ ದೇಹದೊಳಗೆ ಬರ್ಬೇಕು ಅಂದಾಗ, ಕೆಲವೊಮ್ಮೆ ಅದು ನಿಮ್ಮನ್ನ ಕಾಯಿಸತ್ತೆ, ಕೆಲವೊಮ್ಮೆ ನಿಮ್ಗದು ಕಷ್ಟ ಕೊಡತ್ತೆ, ಕೆಲವೊಮ್ಮೆ ನಿಮ್ಗದು ಪರೀಕ್ಷೆಗಳನ್ನ ಪದೇ ಪದೇ ಒಡ್ಡತ್ತೆ. ಆದ್ರೆ ನೀವಾಗ ಅರ್ಥ ಮಾಡ್ಕೋಬೇಕು, ನಿಮ್ಗೆ ಪದೇ ಎಲ್ಲಾ ಹಂತಗಳಲ್ಲಿ, ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ, ನಿಮ್ಮ ಹಣಕಾಸಿನ ವಿಷಯದಲ್ಲಿ, ಶಾಲೆಯಲ್ಲಿ, ಆಫೀಸಲ್ಲಿ, ಎಲ್ಲಾ ಕಡೆಯಲ್ಲಿ ಒಟ್ರಾಶಿ ನಿಮ್ಗೆ ತಲೆಬಿಸಿ ಆಗ್ತಿದೆ ಅಂದ್ರೆ ನಿಮ್ಮ ಆತ್ಮ ಸಾಕ್ಷಾತ್ಕಾರದ ಹತ್ತತ್ರಕ್ಕೆ ಹೋಗ್ತಿದೆ ಅಂತ ಅರ್ಥ. ಯಾವಾಗ್ಲೂ ಹೇಗೆ ಅಂತಂದ್ರೆ, ನಮ್ಮ ಒಂದು ಇಡೀ ಜೀವನವನ್ನ, ಆಯ್ತಾ, ಇಡೀ ಜೀವನ ಅಂದ್ರೆ ಬರೀ ಈ ಜನ್ಮದ ಜೀವನ ಅಂತ ಅಲ್ಲ, ಓವರ್ ಆಲ್ ಆತ್ಮದ ಜರ್ನಿ, ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋ ಮೊದ್ಲು 1000 ವರ್ಷ ಬದುಕತ್ತೆ ಅಂತ ಒಂದು ಅಂದಾಜು. ಆಯ್ತಾ, ಒಂದು ಅಂದಾಜು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿರೋದು. ತುಂಬಾ ತಿಳ್ಕೊಂಡಿರೋ ಜ್ಞಾನಿಗಳು ವಿಡಿಯೋ ನೋಡಿದಾಗ ಬೈಬಾರ್ದು. ಸೊ ಒಂದ್ ಅಂದಾಜು 1000 ವರ್ಷ ಬದುಕತ್ತೆ ಅಂತ ನಾವು ತಗೊಂಡಾಗ, ಇನಿಷಿಯಲ್ ಏನಾಗತ್ತೆ, ಒಂದು 250 to 300 ಇಯರ್ಸ್ ಆ ಜೀವನ ತುಂಬಾ ಸುಲಭವಾಗಿರುತ್ತೆ. ಇದು ಬಾಲ್ಯಾವಸ್ಥೆ, ನಿಮ್ಮ ಆತ್ಮದ ಬಾಲ್ಯಾವಸ್ಥೆ. ಆಯ್ತಾ, ಈ 250ರಿಂದ 300 ಎಷ್ಟೋ ಜನ್ಮ ಆಗಿರತ್ತೆ. ನಮ್ಗೆಲ್ಲ ಬರೀ 7 ಜನ್ಮ ಅಲ್ಲ, ಮದುವೆ ಆಗುವಾಗ 7 ಜನ್ಮಕ್ಕೆ ನಾವು ಕಾಂಟ್ರಾಕ್ಟ್, ಅಂದ್ರೆ ಒಬ್ಬನ ಜೊತೆಯಲ್ಲಿ. ಆಯ್ತಾ, ಹಾಗೆ ಅಂತ ಇರೋದೇ 7 ಜನ್ಮ ಅಲ್ಲ, ಜನ್ಮ ತುಂಬಾ ಇದೆ. 1000 ವರ್ಷಗಳಾಗುವಾಗ ಎಷ್ಟೋ ಜನ್ಮ ನಾವು ಮುಗಿಸಿರ್ತೇವೆ. ಹಾಗೇನೆ ಈ 250 to 300 ಇಯರ್ಸ್ ಏನಿರುತ್ತೆ ಇನಿಷಿಯಲಿ, ಅದು ತುಂಬಾ ಆರಾಮದ ಲೈಫ್ ಆಗಿರುತ್ತೆ. ಈಗ ನೀವು ಕೆಲವ್ರನ್ನ ನೋಡಿರ್ಬೇಕು, ಪ್ರಾಯದಲ್ಲಿ 70 ವರ್ಷ ಅಂತ ಹೇಳ್ತಾರೆ, ಆದ್ರೆ ಅವರ ಬಿಹೇವಿಯರು ತುಂಬಾ ಚಿಕ್ಕ ಮಕ್ಕಳ ಹಾಗಿರತ್ತೆ, ಅಥವಾ ಕೆಲವೊಮ್ಮೆ ತುಂಬಾ ಚಿಕ್ಕ ಯೋಚನೆ ಮಾಡ್ತಾರೆ, ಸಂಕುಚಿತ ಮನೋಭಾವ ಇಟ್ಕೊಂಡಿರ್ತಾರೆ. ಅವಾಗ ನಮ್ಗನ್ಸತ್ತೆ, ಇಷ್ಟು ಪ್ರಾಯ ಆದ್ರೂ ಬುದ್ಧಿ ಇಲ್ಲಲ್ಲ ಅವರಿಗೆ ಅಂತ ಅನ್ಸಿರತ್ತಲ್ವ ಕೆಲವ್ರ ಬಗ್ಗೆ. ಯಾಕೆ ಅಂತಂದ್ರೆ ಅವರ ದೇಹಕ್ಕೆ ನೀವು ನೋಡ್ತಾ ಇರೋ ದೇಹಕ್ಕೆ ಪ್ರಾಯ ಆಗಿದೆ, ಆದ್ರೆ ಅವರ ಆತ್ಮ ಇನ್ನೂ ಚಿಕ್ಕದಾಗಿರುತ್ತೆ. ಅವರ ಆತ್ಮ ಬಾಲ್ಯಾವಸ್ಥೆಯಲ್ಲೇ ಇರುತ್ತೆ. ಅಂದ್ರೆ 250ರಿಂದ 300 ವರ್ಷದ ತನಕನೂ ನೀವು ಪಡೆಯೋ ಪ್ರತಿ ಜನ್ಮದಲ್ಲಿ ಹಾಗೆ ಅನ್ಸುತ್ತೆ. ಆಮೇಲೆ ಬರುತ್ತೆ ಮಧ್ಯ ವಯಸ್ಸು, ಒಂದು ಸಾಧಾರಣ 300-400 ಅಂತಾನೆ ಹಿಡೀರಿ, ಒಂದು 400ರಿಂದ 700 ವರ್ಷ, ಇದು ಮಧ್ಯಮಾವಸ್ಥೆ. ಈ ಮಧ್ಯಮಾವಸ್ಥೆ ಹೇಗೆ ಅಂತಂದ್ರೆ, ಹೇಗೆ ನಾವು ನಮ್ಮ ಜೀವನದ ಮಧ್ಯದಲ್ಲಿ ಒಂದಿಷ್ಟು ಸಾಧನೆ, ಒಂದಿಷ್ಟು ಯಶಸ್ಸು, ಅಥವಾ ನಾನೆಲ್ಲ ಮಾಡ್ದೆ ಅನ್ನುವಂತಹ ಅಹಂಕಾರದಲ್ಲಿ ಬೀಗ್ತೀವಲ್ಲ, ಈ ನಿಮ್ಮದೇ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮ ಪ್ರಾಯದಲ್ಲಿ ಒಂದು ಸಾಧಾರಣ ನಿಮ್ಮ 30 ವರ್ಷದಿಂದ 40 ವರ್ಷದ ಮಧ್ಯೆ ನಿಮ್ಮ ಮನಸ್ಥಿತಿ ಹೇಗಿತ್ತು? ಇಡೀ ಜಗತ್ತನ್ನೇ ಗೆಲ್ಬಲ್ಲೆ, ಮನೆ ಮಾಡ್ಕೊಂಡಿದೀನಿ, ಫ್ಯಾಮಿಲಿ ಕಟ್ಕೊಂಡಿದೀನಿ, ಮಕ್ಕಳು ಹುಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ನಡೀತಿದೆ, ಜೀವನ ಅದ್ಭುತವಾಗಿ ನಡೀತಿದೆ ಅಂತ ಅನಿಸ್ತಿರತ್ತಲ್ವಾ? ಅದೇ ತರ ನಿಮ್ಮ ಆತ್ಮದ ಜರ್ನಿಯಲ್ಲಿ ಕೂಡ ಈ ಒಂದು ಮಧ್ಯದ ಫೇಸ್ ಬರುತ್ತೆ.
ಇದು ತುಂಬಾ ಸಕ್ಸಸ್ಫುಲ್ ಫೇಸ್ ಆಗಿರುತ್ತೆ. ತುಂಬಾ ಸಕ್ಸಸ್ಫುಲ್ ಆಗಿ ಎಲ್ಲ ಬೇಕು ಅಂದದೆಲ್ಲ ಪಡ್ಕೊಂಡು ದುಡ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ನಡೀತಾ ಇರತ್ತೆ. ತಕ್ಕ ಮಟ್ಟಿಗೆ ಯಶಸ್ಸು ಕೂಡ ಸಿಗ್ತಾ ಇರತ್ತೆ. ಆಮೇಲೆ ಬರುತ್ತೆ ನೋಡಿ 700ರಿಂದ 1000 ವರ್ಷದ ಮಧ್ಯೆದು. ಇಲ್ಲಿಂದ ಶುರು ಪರೀಕ್ಷೆ. ಇಲ್ಲಿಂದ ಏನಾಗತ್ತೆ, ನೀವು ಈ 700 ವರ್ಷಗಳ ತನಕ ಏನೇನು ಕರ್ಮಗಳ ಸಂಚಯ ಆಗಿತ್ತೋ ಅದೆಲ್ಲದೂ ಕೂಡ ಒಂದೊಂದಾಗಿ ಸಿಗ್ತಾ ಬರುತ್ತೆ. ಇಲ್ಲಿ ಮಧ್ಯದ ಈ ವಯಸ್ಸು ತುಂಬಾ ಮುಖ್ಯ. 400ರಿಂದ 700 ವರ್ಷಗಳ ನಿಮ್ಮ ಆತ್ಮದ ಜನ್ಮಗಳೇನಿತ್ತು, ಆ ಜನ್ಮದಲ್ಲಿ ನಿಮ್ಮ ಅತ್ಯಂತ ಯಶಸ್ವಿ ಪೀರಿಯಡ್ ಅಲ್ಲಿ ನೀವು ದುರಹಂಕಾರ ಮಾಡದೆ, ಕೆಟ್ಟ ಬುದ್ಧಿ ತೋರಿಸದೆ, ಒಳ್ಳೆ ರೀತಿಯಲ್ಲಿ ಸಜ್ಜನರಾಗಿ ನೀವು ಬದುಕಿದಿದ್ರೆ 700ರಿಂದ 1000 ವರ್ಷ ತುಂಬಾ ಪಕ್ವಾವಸ್ಥೆಯ ಜನ್ಮ ಆಗಿರತ್ತೆ. ನಿಮಗ್ ಸಿಗುವಂತ ಪ್ರತಿಯೊಂದು ಜನ್ಮ ಅಲ್ಲಿ ತುಂಬಾ ಫುಲ್ಫಿಲ್ಲಿಂಗ್ ಇರತ್ತೆ, ಸಂತೃಪ್ತಿ ಇರತ್ತೆ. ಅಪ್ಪ ಇದ್ರೆ ಇವ್ರ ತರ ಜೀವನ ಇರ್ಬೇಕು, ಇಷ್ಟೆಲ್ಲ ಇದ್ರು ಇವರಿಗೆ ಅಹಂಕಾರ ಇಲ್ಲ ಅಂತ ಕೆಲವು ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಅನ್ಸಿರತ್ತಲ್ವಾ. ಇವ್ ಎಷ್ಟು ಇದೆ ಆದ್ರೂ ಇವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ, ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಹೇಗೆ ಎಷ್ಟು ಫುಲ್ಫಿಲ್ಲಿಂಗ್. ದೊಡ್ಡ ಶ್ರೀಮಂತರ ಮನೆ ಅದು, ಆದ್ರೆ ಆ ಮನೆ ಜನ ಅಷ್ಟು ಒಳ್ಳೆಯವರು, ಇಂಥದ್ದೆಲ್ಲ ಕೇಳಿದೀರಾ ಅಲ್ವಾ? ಅಥವಾ ಅವ್ರ ಮನೇಲಿ ಏನಕ್ಕೂ ಕೊರತೆ ಇಲ್ಲ, ಹಾಗೆ ಅವರಷ್ಟು ಒಳ್ಳೆಯವರು, ಇಂಥ ಫುಲ್ಫಿಲ್ಲಿಂಗ್ ಆತ್ಮಗಳನ್ನ ನೀವು ನೋಡಿದೀರಾ ಅಲ್ವಾ? ಅವೆಲ್ಲ ಈ ಮಧ್ಯಾವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿದವರು ಪಕ್ವಾವಸ್ಥೆಯಲ್ಲಿ ತುಂಬಾ ಫುಲ್ಫಿಲ್ಲಿಂಗ್ ಲೈಫ್ ಅನ್ನ ಪಡಿತಾರೆ. ಫುಲ್ಫಿಲ್ಲಿಂಗ್ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನ ಮುಗಿಸಿ ಆತ್ಮ ಸಾಕ್ಷಾತ್ಕಾರದತ್ತ ಹೋಗ್ತಾರೆ. ಆದರೆ ಯಾರು ಈ 250ರಿಂದ 400 ಬಾಲ್ಯಾವಸ್ಥೆಯಲ್ಲಿ ಮತ್ತು ಮಧ್ಯಮಾವಸ್ಥೆಯಲ್ಲಿ ತೀರಾ ಅಹಂಕಾರ ಅಥವಾ ತಾವ್ ಏನ್ ಮಾಡ್ರು ನಡೆಯುತ್ತೆ, ನಾನು ಏನ್ ಮಾಡಿದ್ರು ಗೆಲ್ವೆ, ನಂಗೆ ಒಳ್ಳೇದೇ ಆಗತ್ತೆ, ನಂಗೆ ಚೆನ್ನಾಗೇ ಆಗತ್ತೆ, ಯಾಕಂದ್ರೆ ಚಿಕ್ಕದು ಆ ಪ್ರಾಯದಲ್ಲಿ ಬುದ್ಧಿನೂ ಜಾಸ್ತಿ ಇರಲ್ಲ, ನಿಮ್ಗಲ್ಲ ನಿಮ್ಮ ಆತ್ಮಕ್ಕೆ, ಆಯ್ತಾ? ಹಾಗಿದ್ದಾಗ ಇಂಥ ಎಲ್ಲ ಮಾಡಬಾರದನ್ನ ಮಾಡಿದಾಗ ಯಾವಾಗ ನೀವು 700ರಿಂದ 1000 ಮಧ್ಯದ ವರ್ಷಗಳನ್ನ ಆ ಒಂದು ಜನ್ಮಗಳನ್ನ ಪಡಿತಾ ಹೋಗ್ತೀರಾ, ಆಗ ತುಂಬಾ ಕಷ್ಟಗಳನ್ನ ನೋಡ್ತೀರಾ. ಎಲ್ಲದ್ರಲ್ಲೂ ಕಷ್ಟ. ಹಾಗೆ ಅಂತ ನಾನು ಕೆಟ್ಟವಳ ಕೇಳಿದ್ರೆ ಇಲ್ಲ, ನಾನು ಕೆಟ್ಟವಳಲ್ಲ, ಆದ್ರೆ ಬರೀ ಕಷ್ಟಗಳೇ ಸಿಗ್ತಿದೆ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು, ಈ ಕಷ್ಟದಿಂದ ಹೊರ ಬರ್ಬೇಕಂತ ಪ್ರಯತ್ನ ಮಾಡಿದ್ರು ನಂಗೆ ಮತ್ತೆ ಕಷ್ಟಗಳೇ ಸಿಗ್ತಾ ಇದೆ ಅಂತ ಆಗೋದು ಯಾವಾಗ ನಿಮ್ಮ ಪಕ್ವಾವಸ್ಥೆಯಲ್ಲಿದೆ, ಆತ್ಮ ಸಾಕ್ಷಾತ್ಕಾರದತ್ತ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಿಮಗೆ ಬರುವಂತಹ ಕಷ್ಟ, ಸೋಲು, ಸಮಸ್ಯೆಗಳು, ಈ ತೊಂದರೆಗಳೇನಿದೆ ಅಲ್ಲ, ಇದು ನಿಮಗೆ ಇನ್ನಷ್ಟು ಹೆಚ್ಚು ಸಜ್ಜನರ ಸಂಘ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ನಿಮ್ಗೆ ಯಾವಾಗ ಇಂಥದ್ದಾಗತ್ತೆ ಪದೇ ಪದೇ, ಅವಾಗ ನೀವು ಹೆಚ್ಚು ದೇವಸ್ಥಾನಕ್ಕೆ ಹೋಗ್ತೀರಾ, ಗುರು ಹಿರಿಯರ ಹತ್ರ ಹೋಗ್ತೀರಾ, ಪ್ರವಚನ ಕೇಳ್ತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ. ಹೆಂಗಾದ್ರೂ ಎಲ್ಲಿಂದಾದ್ರೂ ಸರಿ ಇದಕ್ಕೆ ಪರಿಹಾರ ಬೇಕು ಅಂತ ನೀವು ನಿಮ್ಮ ಕರ್ಮಗಳನ್ನ ಕಳ್ಕೊಳ್ತೀರಾ. ಅಲ್ಲಿ ನೀವು ನಿಮ್ಮ ಕರ್ಮಗಳನ್ನ ಕಳ್ಕೊಂಡು ಇನ್ನಷ್ಟು ಹಗುರ ಆಗ್ತೀರಾ. ಹಾಗಾಗಿ ನಿಮ್ ಜೀವನದಲ್ಲಿ ಆಗೋ ಯಾವ ಅನುಭವದ ಬಗ್ಗೆ ಕೂಡ ದಯವಿಟ್ಟು ಬೇಸರ ಇಟ್ಕೋಬೇಡಿ. ನಂಗೆ ಯಾಕೆ ನೋವು, ನಂಗೆ ಯಾಕೆ ಸೋಲು, ನಂಗೆ ಯಾಕೆ ಕಷ್ಟ, ನಂಗೆ ಯಾಕೆ ಅನಾರೋಗ್ಯ, ನಂಗೆ ಯಾಕೆ ಪದೇ ಅವಮಾನ ಆಗತ್ತೆ, ಯಾಕೆ ಈ ತರ ತೊಂದರೆ ಆಗತ್ತೆ ಅಂದಾಗ ಆ ಕ್ಷಣಕ್ಕೆ ನಿಮ್ಗೆ ಅವಮಾನ ಅಂತ ತೋರ್ತಿದೆ, ಬಟ್ ಒಳಗಡೆಯಿಂದ ನಿಮ್ಮ ಆತ್ಮಕ್ಕೆ ತುಂಬಾನೇ ನರಿಶ್ಮೆಂಟ್ ಸಿಗ್ತಿದೆ, ನಿಮ್ಮ ಆತ್ಮಕ್ಕೆ ತುಂಬಾ ಫುಡ್ ಸಿಗ್ತಾ ಇದೆ, ನಿಮ್ಮ ಆತ್ಮ ಬೆಳೀತಾ ಇದೆ, ನಿಮ್ಮ ಆತ್ಮ ಜ್ಞಾನ, ಈ ಜ್ಞಾನಮಯ ಕೋಶ ಏನಿದೆ ಅಲ್ವಾ, ಜ್ಞಾನಮಯ ಕೋಶ ಬೆಳೀತಾ ಇದೆ. ನಿಜವಾದ ವಾಸ್ತವದ ಜ್ಞಾನ ನೀವು ಅರ್ಥಕೊಳ್ತಾ ಇದ್ದೀರಾ. ಈ ರೀತಿಯಾಗಿ ಜೀವನವನ್ನೊಮ್ಮೆ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಯಾವ ನೋವು ಕೂಡ ನಿಮ್ಗೆ ನೋವಂತ ಅನ್ಸೋದಿಲ್ಲ, ನಿಮ್ಗೆ ಬಾದಂತ ಯಾವ ಸೋಲು ಕಷ್ಟ ಕೂಡ ನಿಮ್ಗೆ ತೊಂದ್ರೆ ಅಂತ ಅನ್ಸೋದಿಲ್ಲ. ಪ್ರತಿ ಸೋಲು ತೊಂದ್ರೆ ಕಷ್ಟದಲ್ಲಿ ಕಣ್ಣಿಗೆ ನೋಡಕ್ಕೆ ಹೌದು ಕಷ್ಟದಲ್ಲಿದ್ದೀನಿ, ಬಟ್ ನನ್ನ ಆತ್ಮ ಒಳಗಿಂದ ಒಂದೊಂದೇ ಕರ್ಮಗಳನ್ನ ಕಳ್ಕೊಂಡು ಒಂದೊಂದೇ ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಸರಿನಾ?